ಕುರಿ ಮರಿನ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟವನೆ. ನೀವೆಲ್ಲ ಎಷ್ಟು ಅದೃಷ್ಟ ಮಾಡಿದ್ರಿ ಅಂದ್ರೆ ಬೆಳಗ್ಗೆ ಎದ್ದು ನನ್ನ ಫೇಸ್ ನೋಡ್ತಾ ಇದ್ದೀರಿ. ಒಳ್ಳೇದಾಗ್ಲಿ. ನೋಡಿ ಪ್ಯಾಂಪರ್ಸ್ ಹಾಕೊಂಡು ನಿಂತವನೆ. ಮನೆ ಹತ್ರ ಬರಡಾದ್ರೆ ಬೆಳಗ್ಗೆ ನನ್ನ ಚಿಕ್ಕಮ್ಮ ಒಳ್ಳೆ ದರ್ಶನ ಕೊಡಿಸ್ತವ್ರೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇನು ಬಂದಿರುತ್ತೆ ಅಂತ ನನಗೆ ಗೊತ್ತು. ನನ್ನನ್ನು ನೋಡಿದ್ರೆ ನಿಮ್ಗೆ ಏನು ಬರಲ್ಲ ಅನ್ನೋದು ಗೊತ್ತು. ಸ್ವಲ್ಪ ಕಂಟ್ರೋಲ್. ಕಮೆಂಟ್ ಸೆಕ್ಷನ್ ಕಮೆಂಟ್ ಕಮ್ಮಿ ಮಾಡಿ, ಗುಡ್ ಕಮೆಂಟ್ಸ್ ಹಾಕಿ. ಆಂಟಿ ವಿಡಿಯೋ ಮಾಡ್ತಿದ್ರೆ ಆಕ್ಟಿವ್ ಆಗಿಬಿಡುತ್ತೆ. ಯಾಕೋ ರೆಡಿಯಾಗಿ ಮನ್ಸಿಲ್ಲ, ಎಲ್ಲ ಇನ್ನು ಹಿಂಗೆ ಕೂತಿದ್ದೀವಿ. ಇದು ಯಾಕೋ ನನ್ನೇ ಗುರಾಯಿಸ್ತಿದ್ದೆ ತಾನೇ. ಚೈತ್ರ ಬರೀ ಆಯ ಮಾಡೋದಾಯ್ತಂತ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ ಅಂತ ಅಂದ್ಕೊಂಡು 6 ಗಂಟೆಗೆ ಎದ್ದಿದ್ದೀನಿ. 6 ಕಾಲಾಗಿದೆ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಬನ್ನಿ ತೋರಿಸ್ತೀನಿ. ಆಂಟಿ, ಓ ಆಂಟಿ ಬಂದು. ಆ್ಯಕ್ಚುಲಿ ಹಳ್ಳಿ ವ್ಯೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹಳ್ಳಿ ನಾನು ಸ್ಟೇ ಮಾಡೋದು ತುಂಬ ಕಡಿಮೆ. ಊರ ಕಡೆ ನಾನು ಎಲ್ಗೂ ಹೋಗಲ್ಲ. ಇಲ್ಲಿ ನಮ್ಮ ಅಕ್ಕವರ ಗಂಡನ ಮನೆ ಇದು, ಅವ್ರದ್ದು ಹಳೆ ಮನೆ ಇದು. ಆ್ಯಂಡ್ ಅವ್ರದ್ದು ಒಂದು ನಿಮಿಷ ಅಲ್ಲಿ ಕಾಣಿಸಿದೆಯಲ್ಲ, ಅದು ಹೊಸ ಮನೆ. ಸೊ ನಾವು ಹಳ್ಳಿ ವೈಬ್ಸ್ ಅದು ಎಂಜಾಯ್ ಮಾಡೋಕ್ಕೋಸ್ಕರ ಈ ಮನೆನ ಚೂಸ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಇದೆ ಆ್ಯಕ್ಚುಲಿ. ನಾವು ಅಣ್ಣ ಬೆಳಗ್ಗೆ ಎದ್ದಿದ ತಕ್ಷಣ ಕುರಿಮರಿ, ಹಸು ಅಂದರೆ ತುಂಬ ಇಷ್ಟ ಅವನಿಗೆ. ಇಲ್ಲಿ ನೋಡಿ ಕುರಿಮರಿನ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟವನೆ. ಬೇರೆ ಕೆಲಸ ಇಲ್ಲ ಬೆಳಗ್ಗೆ ನಿಮಗೆ. ಅಲ್ಲೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಕುರಿಮರಿ. ಇಷ್ಟು ತಣ್ಣಗಿದೆ ಗೊತ್ತಾ, ಗಾಳಿ ತುಂಬ ಚೆನ್ನಾಗಿದೆ. ಎಲ್ಲಿ ಅವರೆಲ್ಲ? ಯಾರು? ಬೇಡ. ನೋಡಿ ಪ್ಯಾಂಪರ್ಸ್ ಹಾಕೊಂಡು ನಿಂತವನೆ. ಮನೆ ಹತ್ರ ಬರಡಾದ್ರೆ ಬೆಳಗ್ಗೆ ನಮ್ಮ ಚಿಕ್ಕಮ್ಮ ಒಳ್ಳೆ ದರ್ಶನ ಕೊಡಿಸ್ತವ್ರೆ. ಹಾಲು ಕುಡಿ ನಿಲ್ಸ್ಬಿಡ್ತು. ಚಿಕ್ಕ ನೀವೆಲ್ಲ ಎಷ್ಟು ಅದೃಷ್ಟ ಮಾಡಿದ್ರಿ ಅಂದ್ರೆ ಬೆಳಗ್ಗೆ ಎದ್ದು ನನ್ನ ಫೇಸ್ ನೋಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ. ನೀವೆಲ್ಲ ಎಷ್ಟು ಅದೃಷ್ಟ ಮಾಡಿದ್ದೀರಂದ್ರೆ ಬೆಳಗ್ಗೆ ಡೈಲಿ ನನ್ನ ಫೋಟೋ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಡೈಲಿ ಬೆಳಗ್ಗೆ ನೋಡಿ ನನ್ನನ್ನು ನೋಡಿ ಭಾಗ್ಯ ಬರುತ್ತದೆ. ಕಮೆಂಟ್ ಸೆಕ್ಷನಲ್ಲಿ ಏನೇನು ಬಂದಿರುತ್ತೆ ಅಂತ ನನಗೆ ಗೊತ್ತು. ನನ್ನನ್ನು ನೋಡಿದ್ರೆ ನಿಮ್ಗೆ ಏನು ಬರಲ್ಲ ಅನ್ನೋದು ಗೊತ್ತು. ಸ್ವಲ್ಪ ಕಂಟ್ರೋಲ್. ಕಮೆಂಟ್ ಸೆಕ್ಷನ್ ಕಮೆಂಟ್ ಕಮ್ಮಿ ಮಾಡಿ, ಗುಡ್ ಕಮೆಂಟ್ಸ್ ಹಾಕಿ. ನೋಡಿ ಚೆನ್ನಾಗಿದೆ ಹಳ್ಳಿ ಸೊಗಡು. ಇವಳು ನೋಡಿದ್ರೆ ನಿಮಗೆ ಮುಗೀತು ಕತೆ. ಅಂಗಡಿ ಇದೆ, ಅದನ್ನ ಹೇಳಿ ಒಂದು ಶಾಂಪು ತಗೊಂಡೋಗೋಣ. ಬಾರೆ ಶಾಂಪು ಕೊಡ್ಸೆ, ಬಾರಿ ಬೇಗ ಬಾರೆ. ನಿನಗೆ ಏನು ಈ ಊರ ಹೆಸರು ಮಳಗ. ಇಲ್ಲೇ ನಮ್ಮ ಬಳಗ. ಚಿನ್ನೋ ಆಂಟಿ ವಿಡಿಯೋ ಮಾಡ್ತಿದ್ರೆ ಆಕ್ಟಿವ್ ಆಗಿಬಿಡುತ್ತೆ. ಖುಷಿ. ನಮ್ಮ ಮನೆ ಬಾಹುಬಲಿ ಇವನು. ಚೆನ್ನಾಗಿ ಮಾಡು ಈತಣ್ಣ. ಓಯ್ ಹೋಗಿ ಈ ತೆಂಗಿನ ಮರ ಹತ್ಬಿಡು, ಹೇಳ್ತೀನಿ ನಿಮ್ಮ ಅಮ್ಮ ಎಲ್ಲ ಹುಡ್ಕಾಡ್ಬೇಕು ಇಳಿಯೋ ಅಂತ.
ಯಾರು ಹೇಳ್ಕೊಟ್ಟಿದ್ದೆ ಯಾಕೋ ರೆಡಿಯಾಗಿ ಮನ್ಸಿಲ್ಲ, ಎಲ್ಲ ಇನ್ನು ಹಿಂಗೆ ಕೂತಿದ್ದೀವಿ. ಇರಿ. ಇದು ಯಾಕೋ ನನ್ನೇ ಗುರಾಯಿಸ್ತೈತೆ ತಾನೇ. ಓಕೆ ಗಾಯ್ಸ್, ಟೈಮ್ ಆಯಿತು. ಇವಾಗ ಬೇಗ ರೆಡಿಯಾಗಿ ಎಲ್ಲರೂ ಹೇಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಹೇ, ದಿಸ್ ಇಸ್ ಮೈ ಫೈನಲ್ ಲುಕ್. ಹೇಳಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಕಂಪ್ಲೀಟ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ನನಗಂತೂ ಒಂಥರ ಇಷ್ಟ ಆಯಿತು. ನಿಮ್ಗೆ ಅನಿಸಿಕೆ ಏನಿದೆ ಅದನ್ನ ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಏನಂದರೆ ತುಂಬ ಬಿಸಿಲಿದೆ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆಯಿಂದ ಚೌಟ್ರಿ ಇಲ್ಲಾಂದ್ರೆ 2 ಕಿಲೋಮೀಟರ್ಸ್ ಇದೆ. ಎಷ್ಟು ಬಿಸಿಲಿದೆ ಗೊತ್ತಾಗ. ಆಲ್ರೆಡಿ ನನ್ನ ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಮಾತ್ರ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಸಿನ್ಸ್ ಎಲ್ಲ ಆಲ್ರೆಡಿ ಅಲ್ಲೇ ಇದ್ದಾರೆ. ಮುಹೂರ್ತ 9:30ಗೆ ಇದ್ದಿದ್ದು, ಅದು ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ. ಯಾಗೋಗಿ ದಾರಿ ಹೋಗ್ಬೇಕು ಅಷ್ಟೇ. ಇದಕ್ಕೂ ಲೇಟ್ ಆಗಿದ್ದೀನಿ ಇವಾಗ. ಓಕೆ, ಎಲ್ಲರೂ ಅಲ್ಲಿರ್ತಾರೆ. ನಾನು ಹೋಗಿ ಅವ್ರುಗಳು ಹೇಗೆ ರೆಡಿ ಆಗಿದ್ದಾರೆ ಅಂತ ನಾನು ತೋರಿಸ್ತೀನಿ. ಇವರು ಕೊಡಗಲ್ಲಿ ಕೈ ಬಿಟ್ಬಿಡ ಏನು. ಗೈಸ್ ನೋಡಿ, ಇವರೇ ಹುಡುಗಿಯರಮ್ಮ ರೆಡಿ ಮಾಡ್ತವಳೆ. ರಾಧಕ್ಕ ಇಲ್ಲಿ ನೋಡು, ಮಾತಾಡೇನಾದ್ರು. ಇರು 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 ಇರು. ಅಷ್ಟೇ ರಾಧಕ್ಕ ನೀನ. ಯಾಕೆ ಮನೆ ಬಿಟ್ಟು ಹೋಯ್ತಾಳೆ ಅಂತನ. ಓಕೆ ಗೈಸ್, ಬನ್ನಿ ಇವಾಗ ಎಲ್ಲರೂ ಹೇಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ. ನಿಶು, ಚೈತ್ರ, ಇವಾಗ ಎಂಟ್ರಿ ಕೊಟ್ರು ಇವ್ರುಗಳು. ನೀನ್ ಮಾಡು. ಊಟ ಕೊಡೋ ಒಂದು ರೆಸ್ಪೆಕ್ಟ್ ಇಲ್ಲ. ಉಪ್ಪಿ ಕೊಡೋ ಒಂದು. ಪ್ಲೇನ್ ಕಿಸ್ ಕೊಡು, ಪ್ಲೇನ್ ಕಿಸ್ ಕೊಡು. ಖರಾಬಾಗಿ ಕಾಣ್ತಾ ಇದೆಯಾ? ಶರತ್, ಸಾರಿ, ಕ್ರೇಜಿ ಶರತ್. ಓಕೆ, ಕ್ರೇಜಿ ಶರತ್. ಹಲೋ ರವಿ ಅವರೇ. ಇವಾಗ ಈ 3 ಜನ ಇವಾಗ ಬಂದವ್ರ. ನಾನೇ ಲೇಟ್, ನನಗಿಂತ ಲೇಟಾಗಿ ಬಂದವ್ರು ಈ 3 ಜನ. ಏನು ಫೈನಲಿ ಅವರಿಬ್ಬರಿಗೆ ದಾರಿ ಹೋಯಿತು. ಕಂಗ್ರ್ಯಾಚುಲೇಷನ್ಸ್ ಹೇಳಿ ಎಲ್ಲ ಬಂದು ಸೈಡಲ್ಲಿ ಕೂತಿದ್ವಿ. ಒಂದು 10 ನಿಮಿಷ ಕೂತಿದ್ವಿ. ಅಷ್ಟೊತ್ತಿಗೆ ಅವರಿಬ್ಬರದು ಗಂಡು ಹೆಂಡದು ಫೋಟೋ ಶೂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ನಮ್ಮ ಕಡೆಯಿಂದ ಹೆಲ್ಪ್ ಆಗಲಿ ಅಂತ ನಾವು ಅದೊಂಥರ ಹೆಲ್ಪೇ. ಫೋಟೋಸ್ ಚೆನ್ನಾಗಿ ಬರಲಿ ಅಂತ ನಾವು ಎಲ್ಲ ಹೋಗಿ ನಿಂತ್ಕೊಂಡು ಪೋಸ್ಗಳು ಕೊಟ್ವಿ. ಅಯ್ಯೋ ಯಾಕಪ್ಪ ಈ ಥರ ಫೋಟೋಸು ಅಂತ ಅನ್ನಿಸ್ತಿತ್ತು. ಅಷ್ಟರಲ್ಲಿ ಫೋಟೋಗ್ರಾಫರ್ ಇನ್ನೊಂದು ಒಳ್ಳೆ ಪೋಸ್ ಹೇಳ್ಕೊಟ್ರು. ಫುಲ್ಲು ಶಾಕ್ ಆಗಿ ಹಂಗೆ ಒಂದು ಜಂಪ್ ಮಾಡಿ ಅಂದರು. ನಾವು ಅದೇ ಶಾಕಲ್ಲಿ ಆಗಲ್ಲ ಅಂತ ಫುಲ್ ವಾದ ಮಾಡಿ ಕೊನೆಗೂ ಫೋಟೋಗ್ರಾಫರ್ ನಮ್ದಾರೆಗೆ ಬಂದರು. ಆಯಿತು, ಯಾರು ಜಂಪ್ ಮಾಡಬೇಡಿ, ಸರಿ ಲಾಸ್ಟ್ ಒಂದು ಪೋಸ್ ಕೊಡಿ ಅಂದರು. ಸೊ ಎಲ್ಲರೂ ಒಂದು ಲಾಸ್ಟ್ ಶಾಕಿಂಗ್ ಪೋಸ್ ಕೊಟ್ವಿ. ಶಾಕಿಂಗ್ ಪೋಸ್ ಕೊಟ್ಬಿಟ್ಟು ಎಲ್ಲರೂ ಸುಸ್ತಾಗಿತ್ತು. ಎಲ್ಲ ಸೀದ್ಸಿದ ಊಟಕ್ಕೆ ಹೋದ್ವಿ. ಇವನು ಯಾವನೋ ಮಕ ಮುಚ್ಕೊಂಡು ಊಟ ಮಾಡ್ತಾವನೆ.
ಓಕೆ ಗಾಯ್ಸ್, ಮದುವೆ ಮುಗಿಸ್ಕೊಂಡು ಇವಾಗ ಮದ್ದೂರಿಂದ ಎಲ್ಲರೂ ಬೆಂಗಳೂರಿಗೆ ಬಂದ್ವಿ. ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದೀವಿ ಅಂದ್ಕೊಳ್ಳಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.